ಇತ್ತೀಚೆಗೆ ಸರ್ಕಾರಿ ನೌಕರಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಸುಮಾರು ಜನ ವಂಚನೆಗೆ ಒಳಗಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಸರ್ಕಾರಿ ನೌಕರಿಯ ಆಸೆಯಲ್ಲಿ ಹಣ ಕಳ್ಕೊಂಡವರ ಸಂಖ್ಯೆ ಬಗ್ಗೆ ಕೂಡ ವ್ಯಾಪಕವಾಗಿ ಆತಂಕಕರ ರೀತಿಯಲ್ಲಿ ಏರಿಕೆ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಇಂಥದ್ದೇ ಒಂದು ಸ್ಟೋರಿ ಬಂದಿದೆ. ಲಕ್ಷ ಲಕ್ಷ ನಾಮ ಹಾಕಿಸ್ಕೊಂಡವರು ಯಾರು, ಹಾಕಿದವರು ಯಾರು, ಬನ್ನಿ ಡೀಟೇಲ್ಸ್ ಇಂದ ನೋಡೋಣ. ರೈಲ್ವೆ ಇಲಾಖೆಯಲ್ಲಿ ನೌಕರಿ ಆಸೆ ತೋರಿಸಿ ಲಕ್ಷ ಲಕ್ಷ ಲೂಟಿ, ನಕಲಿ ರೈಲ್ವೆ ದಾಖಲಾತಿ ಸೃಷ್ಟಿಸಿ ಯುವಕರಿಗೆ ವಂಚನೆ. ಒಂದಲ್ಲ ಎರಡಲ್ಲ, ಅಂದಾಜು 1.5 ಕೋಟಿ ರೂಪಾಯಿ ವಂಚನೆ. ನೋಡಿ, ಇವನ ಹೆಸರು ಮಹಾದೇವ ರಾಥೋಡ ಅಂತ. ಇವನು ಮೂಲತಃ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದವನು. 2019ರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಟಿಸಿ, ಸ್ಟೇಷನ್ ಮಾಸ್ಟರ್, ಡಿ ಮತ್ತು ಸಿ ಗ್ರೂಪ್ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಗ್ರಾಮದ ಯುವಕರಿಗೆ ಆಮಿಷ ಒಡ್ಡಿದ್ದಾನೆ. ರಾಜ್ಯದಲ್ಲಿ ಕೊರೋನಾ ಹೆಸರು ಹೇಳಿ ಹುದ್ದೆಗಳು ಖಾಲಿ ಉಳಿದಿದ್ದಾವೆ, ನಿಮಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿದ್ದಾನೆ. ಈತನನ್ನು ನಂಬಿ 2021-22ರಲ್ಲಿ ಗ್ರಾಮದ 15ಕ್ಕೂ ಹೆಚ್ಚು ಯುವಕರು ಆತ ಕೇಳಿದಷ್ಟು ಹಣ ನೀಡಿದ್ದಾರೆ. 40,000ದಿಂದ 1 ಲಕ್ಷದಂತೆ ಯುಪಿಐ ಬ್ಯಾಂಕ್ ಖಾತೆಯಿಂದ ಆರ್ಟಿಜಿಎಸ್ ಮುಖಾಂತರ ಹಣ ಹಾಕಿದ್ದಾರೆ. ನಂಬಿಕೆ ಹುಟ್ಟಿಸಲು ಆಗಾಗ್ಗೆ ರೈಲ್ವೆ ಇಲಾಖೆಯ ಹೆಸರಲ್ಲಿ ನಕಲಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸಿ ಅವರವರ ಮೇಲ್ ಐಡಿಗೆ ಕಳಿಸಿದ್ದಾನೆ. ಇದನ್ನೇ ನಂಬಿ ಯುವಕರು ಮತ್ತೆ ಹಣ ನೀಡಿದ್ದಾರೆ. ಕಳೆದ 4 ವರ್ಷದಿಂದ ಇದೇ ರೀತಿ ಹಣ ಪೀಕಿ ಇದುವರೆಗೂ ನೌಕರಿನೂ ಇಲ್ಲ, ಹಣವನ್ನು ನೀಡದೆ ಪರಾರಿಯಾಗಿದ್ದಾನೆ. ಮಹಾದೇವ ಚಂದೂರ್ ರಾಠೋಡ್ ಅಂತೇಳಿ ಮೂಲತಃ ಕನ್ನೂರ್ದವ ಸರ. ಅವ ಏನು ಮಾಡ್ಯಾನ ಸರ, 2019 ವೇಕೆನ್ಸಿ ಅದಾವ ಅಂತೇಳಿ ನಮಗೆಲ್ಲ ನಂಬಿಸಿದ ಸರ. ನಂಬಿಸ್ಕಿಸಿಂದ ದುಡ್ಡು ತೊಗೊಂಡು ಸರ. ದುಡ್ಡು ತೊಗೊಂಡಕಿಸಿಂದ ಅದು ಜಾಬು ಇಲ್ಲ, ಈ ಕಡೆ ದುಡ್ಡು ಕೊಡಲ್ಲಾಗೇನು ಸರ್ ನಮಗಿನ. ಅದಕ್ಕೆ ಸರ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ದೇನಂದ್ರೆ ನಮ್ಮ ಸ್ವಲ್ಪ ಮಾಧ್ಯಮ ಮುಖಾಂತರ ಅವನಿಗೆ ಸುದ್ದಿ ಮುಟ್ಟಿದ್ರು ನಾವು ಏನೋ ಸ್ವಲ್ಪ ದುಡ್ಡು ಕೊಟ್ಟ ಅಂತೇಳಿ ನಮ್ಮದೊಂದು ಆಸೆ ಇತ್ತು ಸರ್. ರೈಲ್ವೆ ಡಿಪಾರ್ಟ್ಮೆಂಟ್ಗಳೊಳಗೆ RRB ಡಿ ಆ್ಯಂಡ್ ಸಿ ಗ್ರೂಪ್ ಸರ್. ಪರ್ ಹೆಡ್ 10 ಲಕ್ಷ, 12 ಲಕ್ಷ, 15 ಲಕ್ಷ, 18 ಲಕ್ಷ ಹಿಂಗೆ ತೊಗೊಳೋಣ ಸರ್. ಅವು ಬರೀ ಫೇಕ್ ಮೇಲ, ಫೇಕ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಿದ್ವಿ ಸರ್. ಅವು ಏನಾರೇ ಜಾಸ್ತಿ ನಾವು ಪೋರ್ಸೇಬಲ್ ಮಾಡೋಣ ಸರ್. ಏನು ಹೇಳ್ತಾನಂದ್ರೆ, ಇಲ್ಲ ಬರ್ತವೆ ಇವತ್ತು ಮೇಲೆ ಬರ್ತಾವೆ ಅನ್ನೋದು. ಸಂಜೆ ಕಡೆ ಒಂದು ಯಾರ ಕಡೆಯಿಂದ ಅವ್ರು 4 ಮಂದಿ ಇದ್ದಾರೆ ಸರ್. ಅವರು ಬೆಳಗಾಮಲ್ಲಿ ಅವ್ರ ಟೀಮ್ ಇದೆ ಸರ್. ಅವ್ರು 4 ಮಂದಿ ಏನೋ ಬರೀ ಇದೇ ದಂಧನೆ ಸರ್ ಅವ್ರದ್ದು. ಕೋವಿಡ್ನಿಂದ ಮೊದಲೇ ಕಂಗಾಲಾಗಿದ್ದ ಯುವಕರು ಈ ವಂಚನೆಯ ಬಲೆಗೆ ಸುಲಭವಾಗಿ ಬಿದ್ದಿದ್ದಾರೆ. ನಕಲಿ ಆದೇಶ ಪ್ರತಿ, ಸೆಲೆಕ್ಷನ್ ಲಿಸ್ಟ್ ಸೇರಿದಂತೆ ಅನೇಕ ನಕಲಿ ದಾಖಲಾತಿಗಳನ್ನು ಕಳಿಸಿ ವಂಚಿಸಿದ್ದಾನೆ. ನಕಲಿ ಇಮೇಲ್ ಖಾತೆಯ ಮೂಲಕ ರೈಲ್ವೆ ಇಲಾಖೆಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ನೇಮಕಾತಿ ಆದೇಶವನ್ನು ಕಳುಹಿಸಿದ್ದಾನೆ. ರೈಲ್ವೆ ಇಲಾಖೆಯ ಲೋಗೋ ಸೇರಿದಂತೆ ಕೇಂದ್ರ ಸರ್ಕಾರ ಹೆಸರು ಬಳಸಿ ಅಮಾಯಕ ಯುವಕರನ್ನ ವಂಚಿಸಿದ್ದಾನೆ. ಸಾಲದಕ್ಕೆ ಯುವಕರು ಹಣ ವಾಪಸ್ಸು ಕೇಳ್ತಿದ್ದಂತೆ ಮುಂಬೈನ ರೈಲ್ವೆ ನಿಲ್ದಾಣದಲ್ಲಿ ತರಬೇತಿಗೆ ಅಂತ ಕರೆಸಿದ್ದಾನೆ. ಅಲ್ಲಿ ಇವನಂತೆ ಕೆಲ ನಕಲಿ ಅಧಿಕಾರಿಗಳನ್ನ ರೆಡಿ ಮಾಡಿ ಅವರ ಮೂಲಕ 20 ದಿನಗಳ ಕಾಲ ತರಬೇತಿ ಕೂಡ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಹಾದೇವನ ಈ ನಕಲಿ ಗ್ಯಾಂಗ್ ಇದೆಯಂತೆ. ಈ ನಕಲಿ ಗ್ಯಾಂಗ್ನಲ್ಲಿ ಕಿರಣ ಮಾದನ್ನವರ್, ರಾಹುಲ್, ಹರೀಂದರ್ ಪಾಠಕ್, ಗಾಯಕ್ವಾಡ ಅನ್ನೋರು ಸಾಥ್ ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಈ ಮಹಾ ವಂಚಕ ಬಡ ಯುವಕರನ್ನ ದೆಹಲಿ, ವಾರಾಣಸಿ, ಹೈದರಾಬಾದ್ ಎಂದು ಹಲವಾರು ಕಡೆ ಓಡಾಡಿಸಿದ್ದಾನೆ. ನಾವು ಸುಮಾರು 4 ವರ್ಷಗಳಿಂದ ಮಹಾದೇವ್ ಚಂದೂರ್ ರಾಠೋಡ್ಗೆ ನೌಕರಿ ಸಂಬಂಧ ಅಂತ ಕೆಲವೊಂದು ದುಡ್ಡು ಕೊಟ್ಟಿದ್ದೆ ಸರ್. ಸೆಂಟ್ರಲ್ ರೈಲ್ವೆದಾಗ ಮಾಡಿಸ್ಕೊಡ್ತೀನಿ ಅಂತೇಳಿ. ಅವನು ನಮ್ಮದು ಹಳೆ ಪರಿಚಯ, ಅಲ್ಲೇ ನಮ್ಮ ತೋಟದ ಪಕ್ಕದಲ್ಲೇ ಇರೋದು, ಒಂದು 4 ಕಿಲೋಮೀಟರ್ ಅಂತರು. ವಿಶ್ವಾಸ ಮೇಲೆ ಕೊಟ್ಟಿದ್ದೆ ನಾನು ಕೊಟ್ಟಿದ್ದೆ. ನಾನು ಕೊಟ್ಟಣ, ನನ್ನ ಸ್ನೇಹಿತ ರಫೀಕ್ ಕೊಟ್ಟ, ಮತ್ತು ಅವನ ಸ್ನೇಹಿತರು ಈ ಥರ ಒಂದು 5-6 ಜನ ಕೊಟ್ಟಿದ್ದೇವೆ. 4 ವರ್ಷ ಆಗೋದ್ರು ಅವ್ನು ದುಡ್ಡು ಕೊಡ್ತಾ ಇಲ್ಲ, ಈ ಕಡೆ ಕೆಲಸನೂ ಮಾಡ್ತಾ ಇಲ್ಲ, ಬರೀ ಹೇಳ್ತಾ ಇದ್ದಾನೆ ಸರ್. ಹ್ಯಾಂಡು ಕೊಟ್ಟೇವು ಸರ್, UPI ಕೊಟ್ಟಿದ್ದೇವೆ ರೀ, RTGS ಮಾಡಿದೆವು, ಎಲ್ಲ ಥರ ದುಡ್ಡಿದೆ ನಮ್ಗೆ. ಮಾಡಿಸಲಿಲ್ಲ ಸರ್. ಬರೀ ಕೇಳೋಣ, ಅವತ್ತು ಬರುತ್ತೆ, ಇವತ್ತು ಬರುತ್ತೆ, ಕಾಯ್ರಿ, ಇವತ್ತು ರಾತ್ರಿ ಬರ್ತೈತಿ, ಮೇಲ್ ಬರ್ತೈತಿ, ಇದು ಬರ್ತೈತಿ ಅಂತೇಳಿ 4 ವರ್ಷದಿಂದ ಇದಕ್ಕೆ ಆಯ್ತಿದೆ ಸರ್. ಬೇರೆ ಏನೂ ಇಲ್ಲ. ಈಗ ಎಲ್ಲರೂ ಕೆಲವೊಬ್ಬರು ಭಾಳ ಬಡತನ ಪರಿಸ್ಥಿತಿಯಲ್ಲಿ ದುಡ್ಡು ಕೊಟ್ಟಿದ್ದವರು ಅದಾರ, ಅವರಿಗೆಲ್ಲ ತೊಂದರೆ, ಎಲ್ಲರಿಗೂ ಒಟ್ಟು ತೊಂದರೆ ಆಗ್ತದೆ ಸರ್. ಸದ್ಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಲು ವಂಚನೆಗೊಳಗಾದ ಯುವಕರು ಮುಂದಾಗಿದ್ದಾರೆ. ರೈಲ್ವೆ ಸಚಿವ ವಿ ಸೋಮಣ್ಣ ಈ ಮಹಾದೇವ ಹಾಗೂ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ. ಇದೇ ರೀತಿ ರೈಲ್ವೆ ಇಲಾಖೆ ಹೆಸರು ಹೇಳಿ ಅದೆಷ್ಟು ಜನರನ್ನ ವಂಚಿಸಿದ್ದಾನು ದೇವರೇ ಬಲ್ಲ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.